ಹಲೋ ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಬನ್ನಿ ಶ್ರೀಮಂತರಾಗಲು ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಟುಡೇ ಮಾರ್ಕೆಟ್ ಒಂದು ಸ್ಮಾಲ್ ಗ್ಯಾಪ್ ಅಪ್ ಅಂತ ತೋರಿಸ್ತಾ ಇದೆ. ಪ್ರೀ ಮಾರ್ಕೆಟ್ ಓಪನ್ ಆಗಿದೆ. ಸೊ ಗಿಫ್ಟ್ ನಿಫ್ಟಿ ನೋಡೋದಾದ್ರೆ ಒಂದು 40 to 45 ಪಾಯಿಂಟ್ಸ್ ಗ್ಯಾಪ್ ಅಪ್ ಅಂತ ತೋರಿಸ್ತಿದೆ. ಸೊ ಪ್ರೀ ಮಾರ್ಕೆಟ್ ಅಲ್ಲೂ ಆಲ್ಮೋಸ್ಟ್ 24,045 ಅಲ್ಲಿ ಓಪನ್ ಆಗುತ್ತಾ ಇದೆ. ಸೊ ಇಲ್ಲಿ ಓಪನ್ ಆಗ್ತಾ ಇದೆ ನೋಡಿ 45 ಅಲ್ಲಿ. ಓಕೆ, ಸೊ ಇಲ್ಲಿ ಓಪನ್ ಆಗ್ತಾ ಇದೆ. ನೋಡೋಣ ಇವತ್ತು ಏನು ಆಕ್ಚುಲಿ ಇಲ್ಲಿ ನೋಡಿ ಒಂದು ಬ್ರೇಕ್ ಡೌನ್ ಆಗಿದೆ. ಸೊ ಬ್ರೇಕ್ ಡೌನ್ ಆಗಿ ಒಂದು ಫೇಲ್ಯೂರ್ ಬ್ರೇಕ್ಔಟ್ ಆಗಿ ಒಂದು ರಿಜೆಕ್ಷನ್ ಆಗಿದೆ. ಸೊ ಇಲ್ಲಿಂದ ಅಪ್ ಮೂವ್ ಆಗುತ್ತಾ ನೋಡೋಣ, ಯಾವ ತರ ಮೂವ್ಮೆಂಟ್ ಆಗುತ್ತೆ. ಸೊ ಮಾರ್ಕೆಟ್ ಓಪನ್ ಆಗಿದೆ ಎಕ್ಸಾಕ್ಟ್ 45 ಪಾಯಿಂಟ್ಗೆ. ಸೊ ನೋಡೋಣ ಯಾವ ತರ ಇದು ಮೂಮೆಂಟ್ ಮತ್ತೆ ಇನ್ನೊಂದ್ಸಲ ಬ್ರೇಕ್ ಡೌನ್ ಆಗಿ ಫೇಲ್ಯೂರ್ ಆಗಿ ಮತ್ತೆ ಇಲ್ಲಿಂದ ರಿಜೆಕ್ಷನ್ ಆಗಿ ಮತ್ತೆ ಅಪ್ ಮೂವ್ ಬಂದ್ರೆ ಒಂದು ಸಿ ಸೈಡ್ ಟ್ರೇಡ್ ಮಾಡ್ಬೋದು. ಓಕೆ, ಲೆಟ್ಸ್ ವೇಟ್. ಓಕೆ, ಇಲ್ಲೇನು ತಗೊಂಡಿಲ್ಲ ಅಂತಂದ್ರೆ ನೋಡಿ, ಎಗೈನ್ ಒಳ್ಳೆ ದೊಡ್ಡ ಕ್ಯಾಂಡಲ್ ಬಂದಿದೆ. ಅದೇ ಥರನೇ ನಮಗೆ ಲಾಸ್ಟ್ ಟೈಮು ಇದೇ ಥರನೇ ಬ್ರೇಕ್ಔಟ್ ಆಗಿ ಫೇಲ್ಯೂರ್ ಆಗಿ ಸೇಮ್ ಕ್ಯಾಂಡಲ್ ಆಗ್ತಾ ಇದೆ. ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡಿದೆ ಇಲ್ಲಿ. ಸೊ ಒಂದು ಹಾರಿಜಾಂಟಲ್ ರೇ ಹಾಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಇದೇ ಲೆವೆಲಿಗೆ ಬರುತ್ತೆ. ನನಗೆ ಅನ್ನಿಸ್ತಿರೋದು ಏನು ಅಂತಂದರೆ, ಇವತ್ತು ಒಂದು ಸುಮ್ಮನೆ ಫಾಲ್ಸ್ ಬ್ರೇಕ್ಔಟ್ ಅಂತ ತೋರಿಸ್ಬಿಟ್ಟು ಬೈಯರ್ಸ್ನ ಅಟ್ರ್ಯಾಕ್ಟ್ ಮಾಡಿ ಅಲ್ಲಿ ಸ್ಟಾಪ್ ಲಾಸ್ ಹಂಟ್ ಮಾಡಿಕೊಂಡು ಸೆಲ್ಲಿಂಗ್ ಸೈಡ್ ಹೋಗ್ಬೋದು ಇಫ್ ಇನ್ ಕೇಸ್ ಏನಾದರೂ ಕ್ಲೋಸಿಂಗ್ ಪ್ರೈಸು ಕೆಳಗಡೆ ಬಂದರೆ. ಸೊ ವೆಯ್ಟ್ ಮಾಡೋಣ, ಇಮ್ಮಿಡಿಯೇಟ್ ಟ್ರೇಡ್ ಯಾವುದು ತೊಗೊಳ್ಳೋದು ಬೇಡ. ಓಕೆ ಓಕೆ, ಲೆಟ್ಸ್ ವೆಯ್ಟ್. ಇವತ್ತು ಒಂದು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದೆ, ವಿಡಿಯೋ ನೋಡಿದ್ದೀರಾ ಅಂತ ಅನ್ಕೊತೀನಿ. ಒಂದು ಈಸಿ ಪೀಸಿ ಲೇಸಿ ಆಪ್ಷನ್ ಟ್ರೇಡಿಂಗ್ ಸ್ಟ್ರಾಟಜಿನ ಒಂದು ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಅದೇ ಥರನೇ ಇವತ್ತು ನೋಡಿ, ಪ್ರೀವಿಯಸ್ ಡೇ ಹೈ ಮತ್ತು ಬಿಫೋರ್ ಪ್ರೀವಿಯಸ್ ಡೇ ಒಂದು ಹೈ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಅದೇನಾದರೂ ಬ್ರೇಕ್ ಆದರೆ ನೆಕ್ಸ್ಟ್ ಟಾರ್ಗೆಟ್ ಇದು ಅಂತ ಹೇಳಿದ್ದೆ ತಾನೇ. ಸೊ ಇವತ್ತು ನೋಡಿ, ಪ್ರೀವಿಯಸ್ ಡೇ ಹೈ ಬ್ರೇಕ್ಔಟ್ ಆಗಿದೆ 15 ಮಿನಿಟ್ಸ್ ಕ್ಯಾಂಡಲಲ್ಲಿ. ಬಟ್ ಏನಾಗಿದೆ, ಸೊ ಲಾಸು ಏನೋ ಸ್ಟಾಪ್ ಲಾಸ್ ತುಂಬ 87 ಪಾಯಿಂಟ್ಸ್ ತೋರಿಸ್ತದೆ. ಬಟ್ 87 ಪಾಯಿಂಟ್ಸ್ ನೀವು ಏನಾದರೂ ಟ್ರೇಡ್ ತೊಗೊಳಕ್ಕಾಗತ್ತಾ, ರಿಸ್ಕ್ ತೊಗೊಳಕ್ಕಾಗತ್ತಾ? ಇಲ್ಲಿ ಹೈ ಎಂಟ್ರಿ ತೊಗೊಂಡು ಬಟ್ ಇದು ಟಾರ್ಗೆಟ್ ಅಂತ ಇಟ್ಕೋಬೇಕು. ಸೊ ಈ ಥರ ಇದ್ದಾಗ ನಾನು ಟ್ರೇಡ್ ತೊಗೊಳಕ್ಕೆ ಹೋಗಲ್ಲ. ಸೊ ನೋಡೋಣ. ಸೊ ಇವತ್ತೇನಾದರೂ ನಾನು ಆ್ಯಕ್ಚುಲಿ ಬುಲ್ಲಿಶ್ ಅಂತ ನೋಡ್ತಾ ಇದ್ದೆ, ಅದು ನೋಡಿದ್ರೆ ಡೌನ್ ಬರ್ತಾ ಇದೆ. ಸೊ ಇಲ್ಲಿ ಒಂದು ಫಾಲ್ಸ್ ಬ್ರೇಕ್ಔಟ್ ಆಗಿ ಬೈಯರ್ಸ್ನ ಅಟ್ರ್ಯಾಕ್ಟ್ ಮಾಡಿಬಿಟ್ಟು ರಿವರ್ಸ್ ಎಲ್ಲ ತೋರಿಸ್ತಾ ಇದೆ. ಸೊ ಮತ್ತೆ ಇಲ್ಲೇನಾದ್ರು ಫಾಲ್ಸ್ ಬ್ರೇಕ್ ಡೌನ್ ತೋರಿಸಿ ಮತ್ತೆ ಇಲ್ಲಿಂದ ಬೈಯರ್ಸ್ನ ಅಲೋ ಮಾಡ್ತಾರ ನೋಡ್ಬೇಕು. ಸೊ ಇಲ್ಲೊಂದು ಆಗಿದೆ. ಸೊ ನೋಡೋಣ. ಓಕೆ, ಅಬ್ಸರ್ವ್ ಮಾಡಿ ಅಂತಲೇ ಅದಕ್ಕೆ ನಾನು ಹೇಳಿದ್ದು. ಸೊ ಸುಮ್ಮನೆ ಎಲ್ಲೆಲ್ಲೋ ಟ್ರೇಡ್ ತೊಗೊಳೋದು ಮತ್ತು ರಿಸ್ಕ್ ಜಾಸ್ತಿ ಮಾಡ್ಕೊಳೋದು ಬೇಡ. ಸೊ ನಾವು 15 ಮಿನಿಟ್ಸಲ್ಲಿ ದೊಡ್ಡ ಕ್ಯಾಂಡಲ್ ಬಂದಿದೆ, ಬಟ್ ಇಮ್ಮಿಡಿಯೇಟ್ ನಾವು ಎಂಟ್ರಿ ತೊಗೊಳಕ್ಕಾಗಲ್ಲ. ಈಗ ಹೈನಲ್ಲೇ ತೊಗೋಬೇಕು. ಸ್ಮಾಲ್ ಇದ್ದಿದ್ರೆ ತೊಗೋಬೋದಿತ್ತು, ಆಲ್ರೆಡಿ ದೊಡ್ಡದಿದೆ. ಸೊ ಇಲ್ಲಿ ನೋಡಿ, ಕಾಲ್ ಸೈಡ್ ಒಂದು ಮೂಮೆಂಟ್ ಸಿಗ್ತಾ ಇದೆ. ಈಗ ಒಂದು ಟ್ರೇಡ್ ತೊಗೊಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಓಕೆ, ಸ್ಕ್ಯಾಲ್ಪರ್ ಟೂಲ್ ಓಪನ್ ಮಾಡಿ ಕಾಲ್ ಸೈಡು 300 ಕ್ವಾಂಟಿಟಿ ಹಾಕ್ಕೊಳ್ಳಿ. ಏನಕ್ಕೆ ಅಂತಂದರೆ ಇಲ್ಲಿ ನೋಡಿ, ಜಸ್ಟ್ 1 ಮಿನಿಟಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಇಲ್ಲೊಂದು ಏನು ಕ್ಲೋಸ್ ಪ್ರೈಸ್, ಪ್ರೀವಿಯಸ್ ಡೇ ಕ್ಲೋಸ್ ಪ್ರೈಸು ಕೆಳಗಡೆ ಬಂದಿದೆ, ಒಂದು ಸ್ಮಾಲ್ ಹೋಲ್ಡಿಂಗ್ ಆಗಿದೆ. ಮತ್ತು ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಬಂದಿದೆ, ರೆಡ್ ಕ್ಯಾಂಡಲ್ ಬರ್ತಾ ಇದೆ. ಸೊ ಇಲ್ಲೊಂದು ನಮಗೆ ಗ್ರೀನ್ ಬಾರ್ ಬೇರೆ ಇದೆ. ಸೊ ವೆಯ್ಟ್ ಮಾಡೋಣ, ವೆಯ್ಟ್ ಮಾಡಿ ಕನ್ಫರ್ಮ್ ಮಾಡಿ ತೊಗೊಳ್ಳೋಣ. ಹಲೋ ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಇಲ್ಲಿ ಒಂದು ಕಾಲ್ ಸೈಡು ಟ್ರೇಡ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಒಂದು ಎಂಟ್ರಿ ತೊಗೊಳ್ಳೋಣ ಇಲ್ಲಿ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಬಂದಿದ್ದಾನೆ, ಗ್ರೀನು ಮತ್ತು ಫಾಲ್ಸ್ ಬ್ರೇಕ್ಔಟ್ ಆಗಿದೆ. ಇಲ್ಲೊಂದು ಸಪೋರ್ಟ್ ಇದೆ, ಆ ಸಪೋರ್ಟ್ನು ಬ್ರೇಕ್ ಡೌನ್ ಆಗ್ತಾ ಇದ್ದಾನೆ, ಆಗಿ ಒಂದು ಫಾಲ್ಸ್ ಆಗ್ಬೋದು ಅಂತ. ಇದು 5 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಲಿ, ಇನ್ನೂ 2 ಮಿನಿಟ್ಸ್ ಇದೆ. ಓಕೆ, ಜಸ್ಟ್ ವೆಯ್ಟಿಂಗ್. ಇಲ್ಲಿ ಇಂಪ್ರೂವ್ ಆಗ್ತಾ ಇದೆ, ಇಲ್ಲಿ ಡೌನ್ ಆಗ್ತಾ ಇದೆ, ಇಲ್ಲಿ ಇಂಪ್ರೂವ್ ಆಗ್ತಾ ಇದೆ ಅಂತಂದಾಗ ತಗೋಬೇಕು. ಓಕೆ ಓಕೆ,
ಇಲ್ಲಿ ರಿಜೆಕ್ಷನ್ ಆಗ್ತಾ ಇದೆ, ಇಲ್ಲೂ ರಿಜೆಕ್ಷನ್ ಆಗಿದೆ, ಕನ್ಫರ್ಮ್ ಇದೆ. ಓಕೆ, ಲೆಟ್ಸ್ ಟೇಕ್ 189, 183 ಇತ್ತು. ಓಕೆ, ಒಂದು ತೊಗೊಂಡಿದ್ದೀನಿ, ನೋಡೋಣ ಯಾವ ಥರ ಆಗುತ್ತೆ. ಓಕೆ, 150 ರೆಡ್ಯೂಸ್ ಮಾಡಿ ಇಟ್ಕೊಂಡಿರೋಣ. ಯಾವ ಥರ ಮೂಮೆಂಟ್ ಬರುತ್ತೆ ವೆಯ್ಟ್ ಮಾಡೋಣ. ಓಕೆ, ಕಾಲ್ ಸೈಡ್ ಅಂತ ಅಂದ್ಕೊಂಡು ಕಾಲ್ ಸೈಡೇ ತೊಗೊಂಡಿದ್ದೀವಿ. ಓಕೆ, ನೋಡಿ ಸ್ಟ್ರಾಂಗ್ ರಿಜೆಕ್ಷನ್ ಆಗಿದೆ. ಇಲ್ಲಿಂದ ಬ್ಯಾಂಕ್ ನಿಫ್ಟಿನೂ ಅಲ್ಲೇ ಹೋಲ್ಡ್ ಮಾಡ್ತಾನೆ ಇದ್ದಾನೆ. ಓಕೆ ಓಕೆ, ನಿಫ್ಟಿ ಸ್ಟ್ರಾಂಗ್ ರಿಜೆಕ್ಷನ್ ಆಯಿತು. ಬಟ್ ಕಾಲ್ ಪ್ರೀಮಿಯಮ್ಮು ಇಂಪ್ರೂವ್ ಆಗ್ತಾನಾ ಇದೆ. ಹಾಗೆ ಜಸ್ಟ್ ಹೋಲ್ಡ್ ಮಾಡೋಣ, ವೆಯ್ಟ್ ಮಾಡೋಣ. ನೋಡಿ ಇದೇ ಥರ ಟ್ರ್ಯಾಪ್ ಸೆಟ್ಟಿಂಗ್ ನಾವು ವೆಯ್ಟ್ ಮಾಡಿ. ನೋಡಿ ಇಲ್ಲಿ ಟ್ರ್ಯಾಪ್ ಆಯಿತು, ಸೆಲ್ಲರ್ ಸೈಡ್ ಎಲ್ಲ ಅಟ್ರ್ಯಾಕ್ಟ್ ಮಾಡಿ ಸೆಲ್ಲಿಂಗ್ ಸೈಡ್ ಅಂತ ಹೋಗಿರ್ತಾರೆ. ಇದು ಬ್ರೇಕ್ ಡೌನ್ ಆಯಿತು ಅಂತ ಇಲ್ಲಿ ತಗೊಂಡಿರ್ತಾರೆ. ನಾವೇನು ಮಾಡಿದ್ವಿ, ಉಲ್ಟಾ ತೊಗೊಂಡ್ವಿ. ಸೊ ವೆಯ್ಟ್ ಮಾಡೋಣ. ಇಫ್ ಇನ್ ಕೇಸ್ ಈ ಬಾರ್ ಕೆಳಗಡೆ ಬಂದರೆ ಇವತ್ತು ಅಪ್ ಮೂವ್ ಒಳ್ಳೆ ಮೂವ್ ಆಗುತ್ತೆ. ಸೊ ವೆಯ್ಟಿಂಗ್. ನೋಡಿ ಇದು ನೋಡಿ, ಕ್ಯಾಂಡಲ್ ಹೋಯ್ತು ಇಲ್ಲಿವರೆಗೂ ಹೋಗಿ ಮತ್ತೆ ಕ್ಯಾಂಡಲ್ ರೆಡ್ ಬಂದು ಒಂದು ಮೈನಸ್ ತೋರಿಸಿ ಮತ್ತೆ ಅಲ್ಲೇ ಓಡಾಡ್ತಾ ಇದೆ. ಸೊ ಒಂದು ಸ್ವಲ್ಪ ಹೋಲ್ಡ್ ಮಾಡೋಣ ಇವತ್ತು. ಹೋಲ್ಡ್ ಮಾಡಿ ನೋಡಿ, ಇದು ಸ್ಟಾಪ್ ಲಾಸ್ ನಮಗೆ ಈ ಕ್ಯಾಂಡಲ್ ಲೋ. ಸೊ ಇದೇನಾದರೂ ಮೇಲೆ ಹೋದರೆ ಒಳ್ಳೆ ರಿವಾರ್ಡ್ ಸಿಗುತ್ತೆ. ಸೊ ವೆಯ್ಟ್ ಮಾಡಿ ಟ್ರೇಡ್ ಮಾಡೋಣ. ಓಕೆ, ಇದೇನಾದರೂ ಮತ್ತೆ ಕ್ಲೋಸ್ ಪ್ರೈಸ್ ಬರ್ತಾ ಬಂದರೆ ನೋಡೋಣ ಯಾವ ಥರ ಬರುತ್ತೆ. ಓಕೆ, ಲೆಟ್ಸ್ ವೆಯ್ಟ್. ಇದು ಕೆಳಗಡೆ ಬರಬೇಕು, ಪ್ರೀಮಿಯಂ ಚಾರ್ಟಿಂದ ಪ್ರೀವಿಯಸ್ ಡೇ ಹೈ ಡೌನ್ ಬರಬೇಕು. ಡೌನ್ ಬಂದರೆ ಒಳ್ಳೆ ಮೂಮೆಂಟ್ ಸಿಗುತ್ತೆ. ಬರ್ತಾ ಇದೆ. ಸ್ಟ್ರಾಂಗ್ ಆಗಿ ಬಂದರೆ ಆಪ್ಷನ್ ಬೈಯರ್ಸ್ಗೆ ಒಳ್ಳೆ ರಿವಾರ್ಡ್. ಸ್ಲೋ ಆಗಿ ಹೋದರೆ ವೆಯ್ಟ್ ಮಾಡೋಕ್ಕಾಗಲ್ಲ, ರೆಡ್ ಬರ್ತದೆ, ಬುಕ್ ಮಾಡ್ಕೊತೀವಿ, ಮತ್ತೆ ಇದಾಗುತ್ತೆ. ಸೊ ಇವತ್ತು ಯಾಕೋ ವಾಲಟಿಲಿಟಿ ಇರೋದ್ರಿಂದ ಇಲ್ಲಿ ಯಾಕೋ ತುಂಬ ವೆಯ್ಟ್ ಮಾಡ್ತಾ ಇದೆ. ಸೊ ಕ್ಲೋಸಿಂಗ್ ಪ್ರೈಸ್ ಮೇಲೆ ಇರೋದ್ರಿಂದ ಬುಕ್ ಮಾಡ್ಕೊಳೋದು ಒಳ್ಳೆಯದು. ಸೆಲೆಕ್ಟ್ ಆಫ್. ಓಕೆ, ನೋಡಿ ಇಲ್ಲಿಂದ ಮತ್ತೆ ರಿಜೆಕ್ಷನ್ ಆಯಿತು. ಓಕೆ, ಬಟ್ ಇನ್ನೂ ಕಾನ್ಫಿಡೆನ್ಸ್ ಟ್ರೇಡ್ ಸಿಗಲಿಲ್ಲ ಇಲ್ಲಿ. ಓಕೆ, ಬರ್ತಾ ಇದೆ. ಫೈವ್ ಮಿನಿಟ್ಸಲ್ಲಿ ಮತ್ತೆ ಇಲ್ಲಿ ಬಂದಿದೆ. ಇಷ್ಟು ದೊಡ್ಡ ಕ್ಯಾಂಡಲ್ ರೆಡ್ ಆಗಿದೆ. ಒಂದು ಕೆಲಸ ಮಾಡ್ತೀನಿ, ಇದೇನಾದರೂ ಈ ಬ್ಲೂ ಲೈನ್ ಡೌನ್ ಆದರೆ ಇನ್ನೊಂದು ಎಂಟ್ರಿ ತೊಗೊಳೋಣ. ಓಕೆ, ಸೇಮ್ ಎಂಟ್ರಿ. ಇಲ್ಲ ಆಗ ಹೋಗಲಿಲ್ಲ ಅಂತ ಅಂದರೆ ಇಲ್ಲಿಂದ ರಿಜೆಕ್ಷನ್ ಆದರೆ ದೇರ್ ಇಸ್ ನೋ ಟ್ರೇಡ್, ಕಂಪ್ಲೀಟ್ ಮಾಡೋಣ. ಓಕೆ, ಬೈಯಿಂಗ್ ಸೈಡ್ ಬರ್ತಾ ಇದೆ. ಇದು ಮೂಮೆಂಟು ಕಡಿಮೆ ಇದೆ, ಸೊ ಅದಕ್ಕೆ ಅವಾಯ್ಡ್ ಆಗಿದ್ದು. ನೋಡಿ ಇಲ್ಲೇನೋ ದೊಡ್ಡ ಕ್ಯಾಂಡಲ್ ಬಂದಿದೆ, ಬಟ್ ಇಲ್ಲಿ ನೋಡಿ ಮೂಮೆಂಟೇ ಇಲ್ಲ. 23,900, ಈಗ 23,950 ನಡೀತಾ ಇದೆ. ಓಕೆ, ನನಗನ್ಸುತ್ತೆ ಮೋಸ್ಟ್ ಪ್ರಾಬಲಿ ಇಲ್ಲಿಂದ ಒಂದು ರಿಜೆಕ್ಷನ್ ಆಗಿ ಇಲ್ಲಿಗೆ ಬರುತ್ತೋ, ಇಲ್ಲಿಂದ ಟ್ರ್ಯಾಪ್ ಆಗಿ ಇಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟಿದೆ. ನೋಡಿ ಎಷ್ಟು ಕ್ಯಾಂಡಲ್ 1 ಮಿನಿಟ್, 5 ಮಿನಿಟ್ಸಲ್ಲಿ ನೋಡಿದ್ರೆ ಇಲ್ಲೇ ಇದ್ದಾನೆ. ಓಕೆ, ನೋಡಿ ಇಲ್ಲಿ ರಿಜೆಕ್ಷನ್ ಆಗ್ತಾ ಇದೆ. ಸೊ ಕಾಲ್ ಸೈಡ್ ಹೋಗಲ್ಲ. ಕೆಲಸ ಮಾಡ್ತೀನಿ, ಜಸ್ಟ್ ವೆರಿಫೈ ಮಾಡ್ತೀನಿ ಆಪ್ಷನ್ ಓಎ ಡೇಟಾ ಹೇಗಿದೆ ಅಂತ ಇದೆ. ಸುಮ್ಮನೆ ಇಲ್ದಲೆ
ಕಾಲ್ ಸೈಡ್ ತೊಗೊಂಡಿದ್ದೀನಿ, ನೋಡೋಣ ಏನಾಗುತ್ತೆ. ಇಲ್ಲಿ ಓಕೆ, ಇಲ್ಲಿ ಕೆಳಗಡೆ ಬೀಳ್ತೀವಿ, ಏನೇನೋ ಆಗ್ಬಿಡ್ತು. ಏನು ರಿಜೆಕ್ಟ್ ಆಯ್ತಲ್ಲ, ಅಮೌಂಟ್ ಇಲ್ಲಿ ಲಾಸ್ ಆಯ್ತಲ್ಲ, ಸೊ ಹಂಗಾಗಿ ಸೊ ಇವತ್ತು ಕಾಲ್ ಸೈಡು ಟ್ರೇಡ್ ತೊಗೊಂಡ್ವಿ, ಮತ್ತೆ ಒಂದು ಫಾಲ್ ಆಯಿತು, ಲಾಸ್ ಆಯಿತು ಅಂತೇಳಿ ಬುಕ್ ಮಾಡ್ಕೊಂಡ್ವಿ, ಮತ್ತೆ ಒಂದು ದೊಡ್ಡ ಕ್ಯಾಂಡಲ್ ಬಂತು. ಸೊ ಇವತ್ತು ಸಾರಿ ಫಾರ್ ದಿ ಟ್ರೇಡ್, ಆ್ಯಕ್ಚುಲಿ ಓವರ್ ಟ್ರೇಡ್ ಅಂತ ಆಗೋಯ್ತು. ಸೊ ಇಲ್ಲಿ ನೋಡಿ, ಇವತ್ತು ಒಂದು ಕಾಲ್ ಸೈಡಲ್ಲಿ ಫಸ್ಟ್ ತೊಗೊಂಡಿದ್ದಲ್ಲಿ ಲಾಸ್ ಆಯಿತು, ಮತ್ತು ಇದರಲ್ಲಿ ರಿಕವರ್ ಮಾಡಿದೆ. ಮತ್ತು ಪುಟ್ ಸೈಡ್ ತೊಗೊಂಡೆ, ಅದರಲ್ಲಿ ಹೆವಿ ಲಾಸ್ ಆಗ್ಬಿಡ್ತು, ಒಂದೇ 300 ಕ್ವಾಂಟಿಟಿ. ಸೊ ನಾನೀಗ 300 ಕ್ವಾಂಟಿಟಿ ಸ್ವಲ್ಪ ಅವಾಯ್ಡ್ ಮಾಡೋದೇ ಒಳ್ಳೆಯದು ಅನಿಸಿದೆ. 150ನಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊತಿದ್ದೀನಿ. ಸೊ ಇಮ್ಮಿಡಿಯೇಟ್ ಲಾಸು 7000 8000 ತೋರಿಸ್ಬಿಡುತ್ತೆ 300ಅಲ್ಲಿ. ಸೊ 150ನಲ್ಲಿ ಟ್ರೈ ಮಾಡ್ತೀನಿ ಫಸ್ಟು, ಆಮೇಲೆ ಮತ್ತೆ ಇನ್ನೊಂದು 24,000 ಕಾಲ್ ಸೆಟ್ ತೊಗೊಂಡು ಅದರಲ್ಲಿ 3000 ರಿಕವರ್ ಆಯಿತು. ಸೊ ರಿಕವರ್ ಆಯಿತು ಅಂತೇಳಿ ಮತ್ತೆ ಟ್ರೇಡ್ ಮಾಡೋಕ್ಕಾಗಲ್ಲ ಇನ್ಮೇಲೆ. ಸೊ ಸಾರಿ ಫಾರ್ ದಿ ಓವರ್ ಟ್ರೇಡ್. ಓಕೆ, ಸೊ ಆಲ್ಮೋಸ್ಟ್ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಹೋಗಿದ್ದವನು, ಬಟ್ ಮತ್ತೆ ರಿಜೆಕ್ಷನ್ ಆಯಿತು, ಮತ್ತು ಇಲ್ಲಿ ಹೋಲ್ಡ್ ಮಾಡೋದಕ್ಕೆ ಅಲ್ಲೂ ಆಗಲಿಲ್ಲ. ಸೊ ಒಂದು ಕ್ವಿಕ್ ಕ್ಯಾಪ್ಚರ್ ಅಂತ ಹೇಳ್ಬಿಟ್ಟು ಇವತ್ತು ಮುಗಿಸ್ಬಿಡ್ತೀನಿ, ಮತ್ತೆ ಟ್ರೇಡ್ ಮಾಡೋಕ್ಕೋಗಲ್ಲ. ಓಕೆ, ಸೊ 150ಗೆ ರೆಡ್ಯೂಸ್ ಮಾಡ್ಕೊತೀನಿ ಇನ್ಮೇಲೆ. ಥ್ಯಾಂಕ್ ಯು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್. ಬಾಯ್. ಪೀಸ್ಫುಲ್ ಆಗಿರಬೇಕು. ಪೀಸ್ಫುಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪೀಸ್ಫುಲ್ ಇಲ್ಲ ಅಂತಂದರೆ ಈ ಥರ ಮೈಂಡು ಡೈವರ್ಟ್ ಆಗುತ್ತೆ, ಮತ್ತು ಓವರ್ ಟ್ರೇಡ್ ಮಾಡ್ತೀವಿ. ಸೊ ಬೇಡ, ಅವಾಯ್ಡ್ ಮಾಡೋಣ ಓವರ್ ಟ್ರೇಡು. ಓಕೆ ಗೈಸ್, ಬಾಯ್. ಶ್ರೀಮಂತರಾಗೋಣ, ಎಲ್ಲರೂ ಕನ್ಸಿಸ್ಟೆನ್ಸಿ ಆಗಿರೋಣ, ಪೀಸ್ಫುಲ್ ಆಗಿರೋಣ. ಬಾಯ್.